ಏನಣ್ಣ ಓನರ್ ಸಡನ್ನಾಗಿ ಕೆಲ್ಸ ಇಲ್ಲ, ಅದಿಲ್ಲ, ಇದಿಲ್ಲ, ಕೆಲ್ಸಕ್ಕೆ ಬರ್ಬೇಡ್ರಿ ನಾಳೆಯಿಂದ ಅಂತ ಹೇಳ್ಬಿಟ್ಟು ಇದು ಮಾಡ್ತಾವ್ರಲ್ಲಣ್ಣ. ನಾವು ತಾನು ಇವಾಗ ಏನು ಮಾಡೋಣ ಹೇಳು? ಹೆಂಗೋ ಇದೇ ಕೆಲಸನೇ ನಂಬ್ಕೊಂಡಿದ್ವ ನಾವುನುವೆ. ಈಗ ನೋಡಿದ್ರೆ ಕೆಲ್ಸ ಇಲ್ಲ, ಅದಿಲ್ಲ, ಇದಿಲ್ಲ, ನಾಳೆಯಿಂದ ಬರ್ಬೇಡ್ರಿ ಅಂತಂದ್ರೆ ನಾವು ಜೀವನಕ್ಕೆ ಏನು ಮಾಡ್ಕೊಳ್ಳೋಣ? ಈಗ ಇನ್ನೊಂದು ಕೆಲಸ ಹುಡುಕ್ಬೇಕು ಅಂದ್ರೆ ಸುಮ್ಮನೆ ಆಯ್ತದ ನೀವೇ ಹೇಳಿ? ತುಂಬ ಕಷ್ಟ ಹೋಗ್ಬಿಡ್ತದಣ್ಣ. ಏನು ಮಾಡಬೇಕು, ಏನು ಬಿಡಬೇಕು ಒಂದು ಗೊತ್ತಾಯ್ತಿಲ್ಲ ನಂಗಂತೂನುವೆ. ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ಮನೆನಾಗ ನೋಡಿದ್ರೆ ಅಷ್ಟು ಕಷ್ಟ ಐತೆ ಮನೆನಾಗೆ. ಹ್ಞೂ. ಮನೆ ಫುಲ್ಲು ಕಷ್ಟನೇನೆ. ನಾನು ಬಿಟ್ರೆ ಸಂಸಾರಕ್ಕಿಂತ ತಂದಾಕದು ಯಾರೂ ಇಲ್ಲ. ಈಗ ನನ್ನ ಹೆಂಡ್ತಿ ಹಂಗೆ ಕೆಲ್ಸಕ್ಕೆ ಹಂಗೋ ಹಿಂಗೋ ಹೋಯ್ತಾವಳೆ. ಏನು ಮಾಡೋದು? ಅವಳು ತಂದಾಗ ಅದಾದಾಗ. ತಲೆ ಕೆಡಿಸ್ಕೊಬೇಡ ಕಣ. ಹೋಗ್ಬಿಟ್ಟು ಓನರ್ ಹತ್ರ ಇನ್ನೊಂದ್ಸಲ ಮಾತಾಡೋಣ. ಸಾಯಿಂಗ್ ಇದ್ದಕ್ಕಿದ್ದಂಗೆ ತೆಗೆದಾಕ್ಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಹೇಳಿ ಅಂತ ಕೇಳೋಣ ನಾವೇ ಡೈರೆಕ್ಟಾಗಿ. ಹಿಂಗೆ ನೀವು ಇದ್ದಕ್ಕಿದ್ದಂಗೆ ಬರ್ಬೇಡ್ರಿ ಮಾಡ್ರಿ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಇದ್ದಕ್ಕಿದ್ದಂಗೆ ನಾವು ಏನು ಸಹ ಮಾಡೋಣ, ನಮಗೂ ಕಷ್ಟ ನಷ್ಟ ಎಲ್ಲ ಇರ್ತದೆ ಜೀವನದಾಗೆ. ನೀವು ಹಿಂಗೆ ಯಾಕೆ ತೆಗೆದಾಕ್ತೀರಾ ಅಂತ ನಾವು ಕ್ವಶನ್ ಮಾಡೋಣ ಸುಮ್ಕಿರು. ಹ್ಞೂ. ಈಗ ಇನ್ನೇನು ಇವತ್ತು ತೆಗೆದಾಕವನ ನಾಳೆಗೆ ಬತ್ತಾನೆ. ಬಂದಾಗ ಒಂದು ಕಿತ ಮಾತಾಡಿ ನೋಡೋಣ. ಏನು ಹೇಳ್ತಾರೋ ಏನು ಕತೆನೋ ಗೊತ್ತಾಯ್ತದೆ. ಹ್ಞೂ. ಆಮೇಕಿಂದ ಬೇಕಾದ್ರೆ ಏನು ಮಾಡಬೇಕು ಬಿಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಣ. ಆದ್ರೂ ನೋಡ ಮನೆ ಕಡೆ ಭಾಳ ಕಷ್ಟ ಐತೆ ಕಣ. ನಾನು ಒಬ್ಬನೇ ದುಡಿಬೇಕು. 3 ಜನ 4 ಜನ ಕುತ್ಕೊಂಡು ತಿಂತಾರೆ. ಅಯ್ಯೋ ನನಗಂತೂ ಏನು ಮಾಡೋದು ಏನು ಬಿಡೋದು ಒಂದು ಅರ್ಥ ಆಯ್ತಿಲ್ಲ ಕಣಣ್ಣ. ಸರಿ ಹೇಳಿ ನೋಡೋಣ ಇನ್ನೇನು ಇವಯ್ಯ ಬರಂಗೆ ಕಾಣೆ ಇವತ್ತು ಓನರು. ನೋಡಿ ಎಲ್ಲ ಬಾಕ್ಲು ಹಾಕೊಂಡು ಹೊಂಟೋಗ್ಬಿಟ್ಟವ್ನಿ. ಕೇಳಿದ್ರೆ ಬರ್ಬೇಡ್ರಿ ಮಾಡಬೇಡ್ರಿ ಅಂತ ಹೇಳಿದ್ನಲ್ಲ. ಅಯ್ಯೋ ನನ್ನ ಹೆಂಡ್ತಿಗೆ ಹೋಗ್ಬಿಟ್ಟು ನಮ್ಮ ಅಜ್ಜಿಗೆ ಹೋಗ್ಬಿಟ್ಟು ಹಿಂಗೆ ಹೇಳ್ಬಿಟ್ರೆ ಗಂಡ್ಸಾಗಿದ್ಕೊಂಡು ಏನು ಮಾಡ್ತಿದ್ಯಾ ಅಂತ ಹೇಳ್ತಾರೆ. ನಮ್ಮ ಅಮ್ಮನ ಮಾತು ಕೇಳಬೇಕಿತ್ತು ಕಣ. ನಮ್ಮ ಅಮ್ಮ ಯಾಕೆ ಓದು ಅಂತ ಉಗೀತಿತ್ತು ಅಂತ ಇವಾಗ ಅರ್ಥ ಆಯಿತು. ನಾನು ಅವಾಗ ಕಾಲೇಜ್ ಟೈಮಾಗೆ ಲವ್ ಗಿವ್ ಅಂತ ಮಾಡಿದಂಗೆ ಸುಮ್ಮನೆ ಮುಚ್ಕೊಂಡು ಓದಿದ್ರಣ್ಣ. ಇಷ್ಟೊತ್ತಿಗೆ ಯಾವುದೋ ಒಂದು ಇಂಜಿನಿಯರು ಡಾಕ್ಟ್ರು ಆಗಿದ್ಕೊಂಡು ಚೆನ್ನಾಗಿರ್ತಿದ್ದೆ. ಇವಾಗ ಯಾಕಣ್ಣ ಕಂಡರ ಅಂಗಡಿನ ಕೆಲಸ ಮಾಡೋಂಥ ಪರಿಸ್ಥಿತಿ ಬರೋದು ನನಗೆ. ನಮ್ಮ ಮಮ್ಮಿ ಹೇಳೋದೆಲ್ಲ ಅವಾಗ ನಿಜನೇ. ಆವಾಗ ನನಗೆ ಲವ್ ಗುಂಗಾಗ ಅರ್ಥ ಆಗಲಿಲ್ಲ. ಇವಾಗ ಎಲ್ಲನೂ ಅರ್ಥ ಆಯಿತು ಕಣಣ್ಣ. ಏನೋ ಮದುವೆ ಆಗಿದ್ದೀನಿ ಅನ್ನೋದೊಂದು ಬಿಟ್ರೆ ಇನ್ನು ಯಾ ನೆಮ್ಮದಿನೂ ನನಗಿಲ್ಲ. ಇಲ್ಲ ಇಲ್ಲ ಇನ್ನೇನು ಈ ಸಂದಿನಾಗ ಹೋದ್ರೆ ನಮ್ಮ ಮನೆ ಸಿಕ್ಬಿಡ್ತೈತೆ. ನೀನೇನು ತಲೆ ಕೆಡಿಸ್ಕೊಬೇಡ. ಹಿಂಗೆ ಕರ್ಕೊಂಡೋಗ್ಬಿಟ್ಟು ಹಂಗೆ ಕರ್ಕೊಬಿಟ್ಟು ಬಂದ್ಬಿಡ್ತೀನಿ ಸರಿನಾ? ನಿನ್ನದೇನೋ ಕೇಳಿದಲ್ಲ ಅದು ಏನು ಬೇಕೋ ಇಲ್ಲೇ ಸಿಗ್ತವೆ ಎಲ್ಲ ತಗೊಬಿಡು. ಆಯ್ತು. ಒಂಚೂರು ಈ ಕಡೆ ಬಾಯಿಲಿ. ನಡೀರಿ ನಡಿ, ಬೇಗ ನಡೀರಿ. ಏ ಅಪ್ಪಯ್ಯ, ನೀನ್ ಎಂಡ್ರಲ್ವೇನ್ಲಾ? ಹ್ಞೂ ಅಣ್ಣ ನನ್ನ ಹೆಂಡ್ತಿನೇ ಇದ್ದಂಗೆ ಅವಳೆ. ಲೋ ನೀನ್ ಹೆಂಡ್ತಿ ಇದ್ದಂಗೆ ಅವಳೆ ಅಂತಲ್ಲ ಕಣಲ್ಲ, ಕಂಬ್ಲಿ ಕಣ್ಲ ನೀನ್ ಎಂಡ್ರು ನೀನಿಯ. ಅದೇನ್ಲ ಫ್ಯಾಕ್ಟ್ರಿಗೆ ಹೋಯ್ತಾಳ ಹಂಗೆ ಹಿಂಗೆ ಅಂದೆ, ಯಾರ್ಲ ಇವನು? ಯಾರ ಜೊತೆ ನನ್ವೇ ಹೋಯ್ತಾವಳಲ್ಲ ಗಾಡಿನಾಗೆ? ಯಾರು ಇವನು? ಗೊತ್ತಿಲ್ಲ ಗೊತ್ತಿಲ್ಲ ಕಣ್ಣ ನನಗೂನುವೆ ಯಾರು ಅಂತ ಹೇಳಿ. ಹೆಂಗೋ ಹೋಯ್ತಾವಳೆ ಏನೋ ಕೆಲ್ಸದವ್ರು ಯಾರನ್ನ ಇರ್ಬೋದು ಏನೋ ಗೊತ್ತಿಲ್ಲ ನನಗೂನುವೆ. ಏನೋ ಹೋಯ್ತಾವಳೆ ಅಷ್ಟೇನೆ. ಅಲ್ಲ ನನ್ನ ಹೆಂಡ್ತಿ ಯಾರವನು? ಹಿಂಗ್ ಅಂತೀನಿ ಅಂತ ಬೇಜಾರಾಗ್ಬೇಡ ಕಣಪ್ಪ ನೀನು, ಏನೇ ಹೇಳು. ಸುಮ್ಮನೆ ಹೆಂಗಸ್ರನ್ನ ಹಿಂಗೆ ದುಡಿಯಕ್ಕೆ ಕಲ್ಸು. ಕೆಟ್ಟರು ಎಲ್ಲರೂ ಕೆಟ್ಟರು ಆಯ್ತಾರೆ ಅಂತ ನಾನು ಹೇಳ್ತಿಲ್ಲ ಕಣಪ್ಪ. ಎಲ್ಲ ಒಳ್ಳೆಯವರು ಇರ್ತಾರೆ, ಕೆಟ್ಟರು ಇರ್ತಾರೆ, ಎಲ್ಲನೂ ಇರ್ತಾರೆ. ಆದ್ರೆ ಹಿಂಗೆ ಅಂತೀನಿ ಅಂತ ಅನ್ಕೋಬೇಡ. ಎಂಡ್ರನ್ನ ಒಸಿ ಮನೆಗೆ ಇರಿಸ್ಕೊಂಡ್ರೆ ನಿನಗೂ ಒಳ್ಳೇದು, ನಿನ್ನ ಎಂಡ್ರಿಗೂ ನಿನ್ನ ಸಂಸಾರಕ್ಕೂ ಒಳ್ಳೇದು. ಹೆಂಗಸ್ರನ್ನ ಬಿಡಬಾರ್ದು, ನಾವೇನು ಸಾಚ ಅಂತ ಹೇಳ್ತಿಲ್ಲ. ಆದ್ರೂ ಹೆಂಗಸ್ರು ದುಡಿಯಕ್ಕೆ ಶುರು ಮಾಡ್ಕೊಂಡ್ರು ಅಂದರೆ ಕಣ ಹಿಂಗೆ ಹಿಂಗೆ ಏನಾರ ಒಂದೊಂದು ಆಯ್ತಾನೆ ಇರ್ತದೆ. ನಾನು ಏನು ಹೇಳ್ತೀನಿ ಅಂದರೆ ನೀನು ದುಡಿಬೇಕು, ನೀನು ಎಂಡ್ರು ಮನೆಗೆ ಇರ್ಬೇಕು ಅಷ್ಟೇ. ನೀನು ಈಗ ಯಾರ ಜೊತೆನೋ ಹೋಯ್ತಾವಳೆ ಅಂದಿದ ತಕ್ಷಣನೇ ಹಂಗೆ ಹಿಂಗೆ ಜಾಮ್ ಜೂಮ್ ಅಂತ ಹೇಳ್ಬಿಟ್ಟು ಮಾಡು ಅಂತ ಹೇಳ್ತಿಲ್ಲ ನಾನು. ಏನೋ ಗೊತ್ತಿರೋರು ಇರ್ಬೋದು. ಆದರೆ ಏನೇ ಹೇಳು, ಹೆಂಗಸ್ರು ಏನೋ ಹಂಗೆಲ್ಲ ಹೊರಗಡೆ ಹೋಗಿ ದುಡಿತಿದ್ರೆ ಜಂಬನೂ ಜಾಸ್ತಿ ಆಯ್ತದೆ ನೋಡು. ಹಿಂಗೆ ಈಚೆ ಕಡೆ ಎಲ್ಲರೂ ತಲೆ ಕೆಡಿಸ್ಬಿಡ್ತಾರೆ ಅವ್ರಿಗೆ. ಗೊತ್ತಾಗಕ್ಕಿಲ್ವಾ ಹೆಣ್ಮಕ್ಳಿಗೆ? ಹಂಗೆ ಹಿಂಗೆ ತಲೆ ಕೆಡಿಸಿ ಕೂರಿಸ್ಬಿಡ್ತಾರ. ಏನು ಮಾಡ್ತೀಯ ಆಮೇಕಿಂದ ಹೇಳು? ತಲೆ ಕೆಟ್ಟು ಕ್ಯಾರೆ ಹಿಡಿತದ ಆಮೇಕಿಂದ. ಎಂಡ್ರಗಳನ್ನ ಕೆಟ್ಬಿಟ್ರೆ ಸರ್ ಮಾಡ್ಕೊಳಕ್ಕಾಯ್ತದ? ನೀನೇ ಹೇಳು. ಅಲ್ಲ ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಕಣ. ಅಣ್ಣ ಈ ವಿಷಯ ಊರಾಗ ಯಾರ ತಗೋ ಹೇಳಕ್ಕೆ ಹೋಗ್ಬೇಡ ಕಣ. ಈಗ ನಮ್ಮ ಅಮ್ಮ ಅವ್ರು ಇವ್ರಿಗೆ ಗೊತ್ತಾದ್ರಂತೂ ಇನ್ನೂ ನನ್ನ ಮಾನ ಮರ್ಯಾದೆ ಹೋಗ್ಬಿಡ್ತದಣ್ಣ. ಸುಮ್ಮನೆ ಯಾಕೆ ಬೇಕು ನನಗೆ? ಈಗಲೇ ತಲೆ ಕೆಟ್ಟು ಕ್ಯಾರಾಡ್ಬಿಟ್ಟೈತೆ ನನಗಂತೂ. ಈಗ ಮತ್ತೆ ಅದು ಇದು ಅಂತ ಗೊತ್ತಾಗ್ಬಿಟ್ರೆ ಊರಾಗೆಲ್ಲ ನನ್ನ ಮಾನ ಮರ್ಯಾದೆ ಹೋಗ್ಬಿಡ್ತದೆ. ಮನೆಗೆ ಬರಲಿಲ್ಲ ಹುಡಿ ವಿಚಾರಿಸ್ಕೊತೀನಿ ಅವಳನ್ನ. ನನಗಂತೂ ಏನು ಏನು ಹೇಳ್ಬೇಡ ಕಣ ಏನೂ. ಹಾಂ, ಊರಾಗೆಲ್ಲ ಹೇಳ್ಬಿಟ್ಟು ನನ್ನ ಮರ್ಯಾದೆ ಮಾತ್ರ ಕಳಿಬೇಡ ಕಣ, ಕೈ ಮುಗಿತೀನಿ. ನಾನೇನು ಹೆಂಗ್ಸೇನ್ಲ ಹೆಂಗ್ಸ? ನಾನು ಎಂಡ್ರು ಬೇಕಾದ್ರೆ ಊರು ತುಂಬ ಹೇಳ್ಕೊಬತ್ತಾಳೆ ಜಯಮ್ಮ. ನನಗಂತ ಬುದ್ಧಿ ಇಲ್ಲ ಬಿಡು. ಅವಳಿಗೆಲ್ಲ ಆಪೋಸಿಟ್ ಏನಿಯ ನಾನು. ಹಂಗೆಲ್ಲ ನನಗೆ ಇಷ್ಟನೂ ಆಗಕ್ಕಿಲ್ಲ ನನಗಂತೂ. ಹಂಗು ಹಿಂಗು ಅಂತೆಲ್ಲ ನನಗೊಂದು ಸ್ವಲ್ಪನೂ ಇಷ್ಟ ಆಗಲ್ಲ ನನಗೆ ಸರಿನಾ? ನೀನು ಏನೇ ಹೇಳು, ನಾನು ಯಾರಿಗೂ ಹೇಳ್ಕೊಂಬಿಟ್ಟು ಬರೋಕ್ಕಿಲ್ಲ. ಆದರೆ ಒಂದು ಗೆಪ್ತಿನ ಇಕ್ಕ ಮರುವಾ ದಿನಾಗೆ ಮನೆನಾಗ ಇರಿಸ್ಕೊಬಿಡು ಎಂಡ್ರನ್ನ. ಯಾರು ನಂಬಕ್ಕಾಗಿಲ್ಲ ಈಗಿನ ಕಾಲದಾಗೆ. ಎಂಡ್ರು ಬೇಕು ಅಂದರೆ ಮನೆಗೆ ಇರಿಸ್ಕ. ಎಲ್ಲನೋ ಹೋಗ್ಲಿ ಬಿಡೋಣ, ಅವಳು ಇಷ್ಟ ಅಂತ ಅನ್ನಂಗಿದ್ರೆ ಸುಮ್ಮನೆ ಆಗ್ಬಿಡು. ಸರಿ ಬಾ ಹೋಗ, ನಾಳೆಗೆ ಬರೋಣ. ಇವಾಗ ಯಪ್ಪ ಬರೋಕ್ಕಿಲ್ಲ, ಇವತ್ತು ಅಂಗಡಿ ಬಾಕ್ಲಾಕೊಂಡು ಹೋಗ್ಬಿಟ್ಟವನೇ. ನಾಳೆ ಒಂದು ಕಿತ ಬಂದ್ಬಿಟ್ಟು ಕೈಯೋ ಕಾಲು ಹಿಡ್ಕೊಂಡು ಕೆಲಸದೊಂದು ವಿಚಾರಿಸ್ಕೊಂಡು ಹೋಗೋಣ. ಕೆಲಸ ಒಂದೆಲ್ಲ ಆಗ್ಬಿಟ್ರೆ ಹೆಂಗೋ ನಡೀತದೆ. ಇಲ್ಲ ಅಂದರೆ ಬೇರೆ ಕಡೆ ಹುಡುಕ್ಬೇಕಾಯ್ತದ ಕೆಲಸನ. ಈ ಕೆಲಸ ಸಿಗಲ್ಲ, ಏನೂ ಆಗಕ್ಕಿಲ್ಲ ಆಮೇಕಿಂದ ಗೊತ್ತಲ್ಲ. ಈ ಕೆಲಸ ಹೋದ್ರೋಗ್ಲಿ ಸದ್ಯಕ್ಕೆ ಬಾ. ಬೇರೆ ಕೆಲಸ ನೋಡ್ಕೊಳ್ಳೋಣ. ನಾಳೆ ಒಂದೇ ಒಂದಿನ ಟೈಮ್ ತಗೊಳ್ಳೋಣ. ನಾಳೆನೂ ಆಗಲಿಲ್ಲ ಕೆಲಸ ಹಿಂಗೆ ಕಷ್ಟ ಅಂತಂದರೆ ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಬೇರೆ ದುಡಿಕೊಂಡ್ಲೇಬೇಕಲ್ಲ ಜೀವನಕ್ಕೆ. ಬಾ. ಸರಿ ಅಣ್ಣ ನಡೀರಿ ಹೋಗೋಣ. ಈ ಅಣ್ಣ ಇರಲಿಲ್ಲ ಅಂದಿದ್ರೆ ಅವಳು ಜುಟ್ಟು ಹಿಡ್ಕೊಂಡು ಅಲ್ಲೇ ಜಾಡ್ಸ್ ಒಂದು ಚಾಮಸ್ ಸುಲಿದು ಬಿಸಾಕ್ಬಿಡ್ತಿದ್ದೆ. ಅವಳೆ ಬೇವರ್ಸಿ ಇದ್ದಂಗೆ. ಯಾವನವನು? ನನಗೆ ಗೊತ್ತಿರೋಣಂತೂ ಅಲ್ವೇ ಅಲ್ಲ. ಇಲ್ಲಿ ಗಂಟ ಅವನ್ನ ಎಲ್ಲೂ ನಾನು ನೋಡೇ ಇಲ್ಲ. ಹಂಗಂತ ಯಾವನಿರ್ಬೋದು? ಯಾರ ಜೊತೆ ಹೋಯ್ತಾವಳೆ ಅಂತ ಹೇಳ್ಬಿಟ್ಟು ಇರು ಫೋನ್ ಹಾಕ್ತೀನಿರು. ಎತ್ಲಿ ಕಿತ್ತೋದು ಲೋಪರ್ ಮಾಡ್ತೀನಿ ಅವಳಿಗೆ. ಹಲೋ, ಎಲ್ಲಿದೆಯೇ? ಅಯ್ಯೋ, ಎಲ್ಲಿದ್ದೀನಿ ಅಂದ್ರೆ
ಇನ್ನು ಈ ಕೆಲಸ ಮುಗೀತು. ಇನ್ನೇನಿನ್ನ ವಾರೊಡ್ಬೇಕು. ಅದಕ್ಕೆ ನೆನೆ ವಾರೊಡ್ತಾ ಇವನಿ. 5 ಗಂಟೆ ಅಷ್ಟೊತ್ತಿಗೆ ಕೆಲಸ ಬಿಡ್ತಾರೆ ಅಂತ ಹೇಳ್ತಾ ಇದ್ದೆ. ಈಗಾಗಲೇ 5:15ನೋ 5:45 ಆಗೈತೆ. ಯಾಕೆ ಇಷ್ಟೊತ್ತಾದ್ರೂನುವೆ ಕೆಲಸ ಬಿಡ್ಲಿಲ್ವಾ ನಿನಗೆ? ಅಯ್ಯೋ ರಾಮ, ಓಟಿ ಇರಕ್ಕಿಲ್ವಾ? ಓಟಿ ಮಾಡಕ್ಕಿಲ್ವಾ? ಓ, ನೀವಲ್ಲೇ ಹಂಗೆ ಸಂದ ಕೇಳ್ತೀರಾ? ನೀವು ಲಕ್ಷ ತಂದ್ಬಿಟ್ಟು ನಂಗೆ ಸುರಿತಾ ಇದ್ರ ಮನೆಗೆ ರಾಣಿ ತರ ಕುಂತ್ಕೊಳಮ್ಮ, ಏನು ಮಾಡ್ಬೇಡಮ್ಮ ಅಂತ ಹೇಳ್ಬಿಟ್ಟು ನೀವೇ ನನಗೇನು ಲಕ್ಷ ತಂದ್ಬಿಟ್ಟು ಸುರಿತಾ ಇದೀನಿ ಅನ್ನಂಗೆ ಹೇಳ್ತೀರಾ? ನಾನು ಕಷ್ಟಪಟ್ಬಿಟ್ಟು ಗಾರ್ಮೆಂಟ್ಸ್ ಕೆಲಸ ಮಾಡಬೇಕು. ಏನು ಪುಕ್ಸಟ್ಟೆ ಬಂದ್ಬಿಡ್ತದ ನಿಮ್ಗೆಲ್ಲನೂ? ಇನ್ನು ಈ ಕಂಪ್ನಿ ಬಿಟ್ಟೈತೆ ಫ್ಯಾಕ್ಟ್ರಿ. ಇನ್ನೇನು ಬರೋಣ ಈಚೆ ಕಡೆಗೆ ಅನ್ನೋ ಅಷ್ಟೊತ್ತಿಗೆ ಹೆಂಗ ಮಾತಾಡ್ತೀರಾ ಅಂತ ಹೇಳಿದ್ರೆ ಅಯ್ಯಯ್ಯೋ ಬಿಡು. ಸರಿ, ಆ ಫ್ಯಾಕ್ಟ್ರಿ ತಕ್ಕೆ ಈಗಲೇ ಬರ್ತೀನಿ ಬಾರೆ. ಈಗ 2 ನಿಮಿಷದಾಗ ಫ್ಯಾಕ್ಟ್ರಿ ತಾಗಿರ್ತೀನಿ. ನೀನು ಬಾ ಫ್ಯಾಕ್ಟ್ರಿ ತಕ್ಕ, ನಾನು ನೋಡ್ತೀನಿ. ಅಲ್ಲೇ ಬಂದು ಕಾಯ್ಕೊಂಡಿರ್ತೀನಿ ನಾನುವೆ. ಅಯ್ಯೋ ಇಲ್ಲ ರೀ, ನಾನು ನಿಮ್ಮ ಜೊತೆ ಬರೋಕ್ಕಾಗಲ್ಲ. ಆಶಾ ಬೇಜಾರು ಮಾಡ್ಕೊತಾಳೆ. ಅವಳ ಜೊತೆ ನಾನು ಹೋಗ್ಬೇಕು. ನೀವು ಇಕ್ಕುರಿ ಫೋನ ಸುಮ್ಮನೆ ತಲೆ ತಿನ್ಬೇಡ ನನಗೆ. ಹೆಂಗೆಂಗೋ ತಲೆ ತಿಂತಾರೆ. ಆಗ ಬರ್ತಾರ ಅಂತ ಫ್ಯಾಕ್ಟ್ರಿ ತಕ್ಕ ನೀವು ಬಂದ್ರು ನಾನು ಸಿಗಾಕಿಲ್ಲ ಹೇಳಿ. ನಾನು ಅವಳ ಆಶಾ ಜೊತೆ ನೀವು ಹೋಯ್ತೀನಿ. ಆಶಾ ನನಗೋಸ್ಕರ ಕಾಯ್ತಾವಳೆ. ನೀವು ಸುಮ್ಮನೆ ನನ್ನ ತಲೆ ತಿನ್ಬೇಡಿ ಮಾಡಿಗೆ ಫೋನ. ಹಲೋ ಲೇ ಆಶಾ, ಹಲೋ ಹಲೋ ಹಲೋ. ಎಲ್ಲ ಕಿತ್ತೋದು ಲೌಡಿ. ನನಗೆ ಸುಳ್ಳು ಹೇಳ್ತಿದ್ಯಾ ಅಂದರೆ ಅವನಿಗೆ ಯಾವನೋ ಆಗಿರ್ತಾನೆ ಅಂತಲೇ ಗೊತ್ತು. ಇಲ್ಲಾಂದರೆ ನಿಜನೇ ನೀ ಬೊಗಳ್ತಾ ಇದ್ದೆ. ಏನು ಹೇಳ್ತೀಯ? ಫ್ಯಾಕ್ಟ್ರಿ ಇನ್ನೂ ಬಿಟ್ಟಿಲ್ಲ ಅಂತ ಹೇಳ್ತೀಯಾ? ಇರು, ಆ ಯಾಶು ನಂಬರ್ ಐತಲ್ಲ ಅವಳಿಗೆ ಫೋನ್ ಮಾಡ್ತೀನಿ. ಇವತ್ತು ಗೊತ್ತಾಯ್ತದ ನನ್ನ ಹೆಂಡತಿ ಬಂಡವಾಳ. ಹಲೋ ಹಲೋ ಅಕ್ಕ, ನಾನು ಮಾತಾಡ್ತಿರೋದು ಅದೇ. ಓ ಹೇಳಪ್ಪ, ಹೇಳು ಹೇಳು. ಏನು ಸಮಾಚಾರ? ಏನು ಇವತ್ತು ಈ ಸೋರ್ಸ ಬಿಟ್ಬಿಟ್ಟು ಇವಾಗ ಫೋನ್ ಆಗ್ತಿದೆಯಲ್ಲ? ಏನಿಲ್ಲ ಅಕ್ಕ, ಅದು ನನ್ನ ಹೆಂಡ್ರು ನೀವು ಇಬ್ರುನುವೆ ಅದು ಒಂದೇ ಕಡೆ ಓದ್ತಿರಲ್ಲ ಕೆಲಸಕ್ಕೆ. ಅದಕ್ಕೆ ಫ್ಯಾಕ್ಟ್ರಿ ಬಿಟ್ರಾ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಮಾಡಿದೆ. ಬಿಟ್ರು ಕಣಪ್ಪಿ. 5 ಗಂಟೆಗೆ ನೀವು ಬಿಟ್ರ? ನಾನು ಆಗಲೇ ಇದೇನು ಆಗಲೇ 5:45 ಆಯ್ತಲ್ಲ, ನನ್ನ ಮನೆಗೆ ನೀವು ಬಂದ್ಬಿಟ್ಟೆ. ನೀನು ಎಂಟ್ರು ನನ್ನ ಜೊತೆ ಬರಲಿಲ್ಲ ಕಣಪ್ಪ. ಅವಳು ಯಾಕೆ ಫೋನ್ ಎತ್ತುತ್ತಿಲ್ವೇನ ಅವಳು? ಹೌದೇನಕ್ಕ? 5 ಗಂಟೆಗೆ ಹೋದ್ರಾ? 5 ಗಂಟೆಗೆ ಬಿಟ್ರು ಫ್ಯಾಕ್ಟ್ರಿಯ. 5:05ಕ್ಕೆ ನೀನು ಬಸ್ ಇತ್ತು, ಹೊತ್ಕೊಂಡು ಹಂಗೆ ನೀನು ಸೀದಾ ಬಂದ್ಬಿಟ್ಟೆ. ಈಗ ಇನ್ನು ಮನೆಗೆ ಬರ್ತಾ ಇದ್ದೆ, ನೀನು ಫೋನ್ ಹಾಕ್ತೆ. ಈಗ ಮನೆಗೆ ಬಂದು ಬ್ಯಾಗ್ ಇಕ್ಕಿ ಕುಂತ್ಕೊಂಡಿದ್ದೀನಿ. ಈಗ ತಾನೇ ನೀ ಸುಸ್ತಾಯ್ತಲ್ಲ ಬಂದು ಅಂತ. ನಾನು ಹೆಂಡ್ರು ಅವಾಗೆ ಹೊಳ್ಟ್ಲಾ? ನೀನು ಎಂಡ್ರು ಅವಾಗೆ ಹೊರಟ್ಲು ಕಣಪ್ಪ. ಏನು ನನ್ನ ಜೊತೆ ಏನು ಬರೋಕ್ಕಿಲ್ಲ ಈ ನಡುವೆ. ಅವಳೇನೋ ಸಪ್ರೇಟಾಗಿ ಬರ್ತಾಳೆ, ಫ್ರೆಂಡ್ಸು ಗಿನ್ಸು ಅಂತ ಜೊತೆ ಸೇರ್ಕೊಂಡು ಬರ್ತಾಳೆ. ನನಗೂ ಅರ್ಜೆಂಟ್ ಕೆಲಸ ಇರ್ತದಲ್ಲ, ಅದಕ್ಕೆ ಸಿಗೋ ಬಸ್ ಎತ್ಕೊಂಡು ಬಂದ್ಬಿಡ್ತೀನಿ. ಸರಿ ಅಕ್ಕ, ಆಯಿತು. ನಾನೇನು ಫೋನ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಅವ್ಳಿಗೆ ಏನು ಹೇಳೋಕೆ ಹೋಗ್ಬೇಡಕ್ಕ. ಸುಮ್ಕೆನೆ ನೀ ಹಂಗೇನೆ ಕೇಳ್ದೆ ಅಷ್ಟೇ. ನೀನು ಬಂದ್ಲ ಏನು ಅಂತ. ನಾನು ಫೋನ್ ಮಾಡಿದ್ದೆ, ಎತ್ತಲಿಲ್ಲ ಫೋನ್ನ. 10 ಸಲ ಮಾಡಿದ್ದೆ, ಫೋನೇ ಎತ್ತಲಿಲ್ಲ ಅವಳು. ಅದಕ್ಕೆ ನಾನೇನೆ ನಿಮಗೆ ಮಾಡಿದೆ ಅಷ್ಟೇ ಕಣಕ್ಕ. ಆಯಿತು ಬಿಡಕ್ಕ, ಆಯಿತು. ಸರಿ ಗೊತ್ತಾಳ ಹೇಳಪ್ಪ, ಏನು ತಲೆ ಕೆಡಿಸ್ಕೊಬೇಡ. ಗೊತ್ತಾಳ ಮಂತಕ್ಕೇನೆ. ಯಾಕೆ ಟೆನ್ಷನ್ ಆಯ್ತು? ಎಲ್ಲೂ ಹೋಗಿರಕ್ಕಿಲ್ಲ ಅವಳು. ಲೇಟ್ ಹೇಳಲ್, ಪಾನಿಪುರಿ ಮಸಾಲೆ ಪುರಿ ಅಂತ ತಿನ್ಕೊಂಡು ಬರೋದು ಲೇಟ್ ಆಯ್ತದೆ. ಅದಕ್ಕೆ ಹಂಗೆ ಆಡ್ತಾಳೆ ಅಷ್ಟೇನೆ. ಏನಾಗಲ್ಲ ಬಿಡು. ಗೊತ್ತಾಳ ಮಂತಕ್ಕೆ. ನೀನು ಯಾಕೆ ಟೆನ್ಷನ್ ಆಯ್ತ್ಯಾ? ಮಾಡೋಗ್ತೀನಿ, ಸುಸ್ತಾಯ್ತೈತೆ. ನಾನು ಮನೆ ಕತ್ತೀನಿ ಸ್ವಲ್ಪ ಹೊತ್ತು. ಸರಿ ಅಕ್ಕ, ಆಯಿತು. ಎಲ್ಲ ಕಿತ್ತೋದು ಲೌಡಿ. ಹಂಗಾರೆ ಕೆಲಸನೂ ಇಲ್ಲ, ಬೇಗ ಮುಗ್ದೈತೆ. ಹಂಗಾರೆ ನೀನು ಯಾವನವನು, ಯಾವನ ಜೊತೆ ತಿರುಗ್ತಿದ್ಯಾ ಅಂತ ನನಗೆ ಗೊತ್ತಾಗಲೇಬೇಕು. ಯಾರೇ ಅವನು? ಲೋಪರ್ ನನ್ನ ಮಗ. ಮೆಟ್ಟು ತಗೊಂಡು ಹಾಕ್ಬೇಕಾ ನನ್ನ ಮಗಂಗಂತೂ ಲೋಫರ್ ಬಡ್ಡಿಗೆ. ನೀನು ಯಾಕೆ ಅವನ ಜೊತೆ ಅಡ್ಡಾಡ್ತಿದ್ದೀಗ? ನಮ್ಮಪ್ಪನ ಎಲ್ಲ ಬಿಟ್ಬಿಟ್ಟು ನಾನು ನಿನಗೋಸ್ಕರ ಅಂತ ಹೇಳ್ಬಿಟ್ಟು ಜೀವನ ಮಾಡ್ತಾಯಿದ್ದೀನಿ. ಆದರೆ ನೀನೇನು ಮಾಡ್ತಾ ಇದ್ದೀಗ ನೀನು? ಲೋಪರ್ ಮಾಡ್ತೀನಿರು. ಲೋಪಿ ಬರಕಿಲ್ವಲ್ಲ? ಯಾಕೆ ಇಲ್ಲ ನಿಂತ್ಕೊಬಿಟ್ಟೆ? ಇಲ್ಲ ಅಣ್ಣ, ಯಾವುದೋ ಫೋನ್ ಬಂದಿತ್ತು, ಅದಕ್ಕೆ ಮಾತಾಡ್ಕೊಂಡು ನಿಂತ್ಕಡೆ. ಇನ್ನೂ ಹೋಗ್ಲಿಲ್ವೇನೋ? ನಡಿ ಒಳ್ಳೆ ನಡಿ. ಕಾಪಿ ಕುಡ್ಕೊಂಡು ನಿನ್ಗೆ ಕಾಯ್ತಾ ಇದ್ದೆ. ನೀನ್ ಬೊತ್ತಿಗ ಅಂತ. ನೀನ್ ಬರ್ಲಿಲ್ವಲ್ಲ, ಅದಕ್ಕೆ ಬಂದೆ ಕರಿಯನ ಅಂತ. ಇಲ್ಲ ಬತ್ತೀನಿ ನಡಿ ಅಣ್ಣ. ನಡಿ, ಈಗಲೇ ಬತ್ತೀನಿ ನಡಿ.